ಹೆಲೋ ಎವ್ರಿವನ್. ಓಕೆ, ಚಾಟ್ ಜಿ ಪಿ ಟಿ ನನಗೆ ಒಂದೇನೋ ಕಲಿಸ್ಕೊಟ್ಟಿತ್ತು, ನಾನು ಅದನ್ನು ಹೇಳ್ತೀನಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇಂದು ನಾವು ಒಂದು ದಿನದ ಪ್ರವಾಸಕ್ಕೆ ಮೈಸೂರಿಗೆ ಹೋಗುತ್ತಿದ್ದೇವೆ. ನಮ್ಮ ಜೊತೆ ಇಡೀ ದಿನ ಇರಲಿ. ಇದು ನನ್ನ ಸ್ವಂತ ಅಲ್ಲ, ಚಾಟ್ ಜಿ ಪಿ ಟಿದು ಹೇಳ್ಕೊಡತ್ತಿತ್ತು ನಂಗೆ. ಸೊ ಇವತ್ತು ನಾವು ಒನ್ ಡೇ ಟ್ರಿಪ್ಪಿಗೆ ಮೈಸೂರಿಗೆ ಅಂತೇಳಿ ಹೊಂಟಿವಿ. ಫಸ್ಟ್ನೇದು 10:30 ಟ್ರೈನ್ ಮಿಸ್ ಮಾಡ್ಕೊಂಡು ಈಗ ವಾಪಸ್ ಮತ್ತು 11:30ಗೆ ಇನ್ನೊಂದು ಟ್ರೈನ್ ಇತ್ತು, ಅದನ್ನು ಹಿಡ್ಕೊಂಡು 2 hours ಒಳಗೆ ನಾವು ಮೈಸೂರು ರೀಚ್ ಆಗಿಬಿಡ್ತೇವೆ. ಎಷ್ಟು ಇಲ್ಲೇ ಬಾಜು ಅನ್ನಿಸ್ತೈತಿ ಬೆಂಗಳೂರೊಳಗೆ ಅಡ್ಡಾಡಿ. ಬಟ್ ಅಂದರೂ ಟ್ರೈನ್ ಒಳಗೆ ಹೋಗೋದು ಒಂಥರ ಮಜಾ ಇರ್ತೈತಿ. ಸೊ ಮೈಸೂರಿಗೆ ರೀಚ್ ಆದ್ವಿ. ಮೈಸೂರಿಗೆ ರೀಚ್ ಆದ ಕೂಡಲೇ ನಮ್ಗೆ ಅನ್ನಿಸ್ತೈತಿ ಅದೊಂಥರ ಏನೋ ಜಾಸ್ತಿ ಜನ ಇರೋಂಗಿಲ್ಲ, ಕ್ಲೀನ್. ಆಮೇಲೆ ಇನ್ನೊಂದು ಏನು ಖುಷಿ ವಿಚಾರ ಅಂದ್ರೆ, ಫಸ್ಟ್ ನಂಗೆ ಮೈಸೂರಿಗೆ ಹೋದ್ಬಿಡ್ಲೆ ಮಾಡ್ಬೇಕಂತ ಅನ್ಸಿದ್ದು ಏನು, ಇದು ನಾನು ವ್ಲಾಗರ್ ಆಗೋಕ್ಕೆ ಟ್ರೈ ಮಾಡತ್ತೀನಿ. ಸೊ ಫಸ್ಟ್ ಖುಷಿ ಆಗಿದ್ದು ಏನಂತಂದ್ರೆ, ನಾನು ಮೈಸೂರಿಗೆ ಹೋಗ್ಬಿಡ್ಲೆ ಅಲ್ಲಿ ಊಬರ್ ಐತಿ, ನಮ್ಗೆ ಎಲ್ಲಿ ಬೇಕಲ್ಲಿ ಬಟನ್ ಬುಕ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಇಲ್ಲಾಂದ್ರೆ ಯಾರ್ಯಾರು ಕೇಳಿದ್ರೆ ಅವ್ರು ಜಾಸ್ತಿ ರೊಕ್ಕ ಹೇಳ್ತಾರೆ. ಸೊ ಫಸ್ಟ್ ನಾವು ಹೋಗಿದ್ದು ಹನುಮಂತು ಬಿರಿಯಾನಿ. ಇಲ್ಲಿ ಇದಕ್ಕಿಂತ ಮುಂಚೆನೂ ನಾವು ಒಂದ್ಸರಿ ತಿಂದಿದ್ದೆ, ನಂಗಂದ್ರೂ ಭಾಳ ಇಷ್ಟ ಆಗಿತ್ತು. ಸೊ ಫುಲ್ ಹೊಟ್ಟೆ ತುಂಬತ್ತಿದ್ದು ಆಮೇಲೆ ಮೈಸೂರು ಪ್ಯಾಲೇಸಿಗೆ ಬಂದ್ವಿ. ಅಲ್ಲಿಂದ ಬುಕ್ ಮಾಡ್ಕೊಂಡು ಬರೀ 30 ರೂಪಾಯಿ 35 ರೂಪಾಯಿ ಊಬರಿಗೆ ಅಷ್ಟೇ, ಜಾಸ್ತಿ ಇರೋಂಗಿಲ್ಲ. ಬಟ್ ಆಟೋ ಅವ್ರಿಗೆ ಕೇಳಿದ್ರೆ ಅವ್ರು 100 ರೂಪಾಯಿ 200 ರೂಪಾಯಿ ಕೇಳ್ತಾರೆ. ಸೊ ಅಲ್ಲಿ ಫಸ್ಟ್ ಎಂಟ್ರಿ ಟಿಕೆಟ್ ತೊಗೊಂಡು ಒಳಗೆ ಬರಬೇಕು. ಇಲ್ಲಿ ಎಂಟ್ರಿ ಗೇಟ್ ಕಡೆ ಇದೆ. ಅವಾಗ ನಾವು ಹೋಗಿದ್ದಾಗ ಸ್ಕೂಲ್ ಹುಡುಗರು ಎಲ್ಲ ಸ್ಕೂಲ್ ಟ್ರಿಪ್ಪಿಗೆಲ್ಲ ಭಾಳ ಜನ ಕರ್ಕೊಂಡು ಬಂದಿದ್ದರು. ಸೊ ಇದು ಪ್ಯಾಲೇಸ್ ಒಳಗೆ ಹೊಂಟೀವಿ ನಾವು. ಆಮೇಲೆ ಇದನ್ನೊಂದು ಹೊಸ ಶೂಸ್ ನಂಗೆ ಹಾಕ್ಕೊಳಕ್ಕೆ ಇಷ್ಟ ಆಗತ್ತಿಲ್ಲ, ಅಷ್ಟು ಇಷ್ಟ ಅದಾವೆ ನಂಗಿವ. ಸೊ ಪ್ಯಾಲೇಸ್ ಒಳಗಡೆ ಏನು ಚಪ್ಪಲ್ ಶೂಸ್ ಅದು ಅವೆಲ್ಲ ಇದನ್ನು ಇಲ್ಲಿ ಸೈಡಿಗೆ ತೆಗೆದಿಟ್ಟು ಹೋಗ್ಬೇಕು. ಇಷ್ಟ ಇಲ್ಲ ಅಂದ್ರೂ ತೆಗೆದಿಟ್ಟು ಹೋಗ್ಬೇಕು. ಸೊ ಇದು ನೋಡಿ ಕೂಡಲೇ ನಂಗೆ ಏನು ನೆನಪಾಗತ್ತಿತ್ತು ಅಂದ್ರೆ ನನ್ನ ಚೈಲ್ಡ್ಹುಡ್. ಯಾಕಂದ್ರೆ ನಮ್ಮ ಟಿ ವಿ ಒಳಗೆ ಅದು ನವಗ್ರಹ ಪಿಕ್ಚರ್ ಬಂತಂದ್ರೆ ಸಾಕು, ಫುಲ್ ಡೇ ಬೆಳಗ್ಗಿಲಿಂದ ಸಂಜೆ ತನಕ ಅದೇ ಪಿಕ್ಚರ್ ನೋಡ್ಕೊಂಡು ಕುಂತ್ಬಿಡೋದು. ಎಷ್ಟು ಸರಿಯಾರ ನೋಡಿರಲಿ ಅಂದರೂ ಅದನ್ನ ನೋಡ್ಕೊಂಡು ಕುಂತ್ಬಿಡೋದು. ಆಮೇಲೆ ನಾನು ಲಾಸ್ಟ್ ಟೈಮ್ ಮೈಸೂರಿಗೆ ಬಂದಾಗ ನಾನು ಪ್ಯಾಲೇಸ್ ಒಳಗೆ ಹೋಗೋಕ್ಕಾಗಿದ್ದಿಲ್ಲ, ಗೊತ್ತಿಲ್ಲ, ಅವಾಗೇನೋ ಕೆಲಸ ನಡೆಯತ್ತಿತ್ತಂತ ಪ್ಯಾಲೇಸ್ ಒಳಗೆ. ಸೊ ಇದು ಫಸ್ಟ್ ಟೈಮ್ ನಾನು ಮೈಸೂರು ಪ್ಯಾಲೇಸ್ ಒಳಗಿಂದೆಲ್ಲ ನೋಡತ್ತಿದ್ದು. ಇವೆಲ್ಲ ಕಂಬ ಒಂಥರ ಮಜಾ. ಮೈಸೂರು ಅರಮನೆ ಒಳಗೆ ಅದೀವಿ ನಾವೀಗ. ಸೊ ಇಲ್ಲೇ ರಾಜ ನಿಂದಿರ್ತಿದ್ದ ಅಂತ, ಅಲ್ಲೆಲ್ಲ ಪ್ರಜೆಗಳು ಬಂದು ಇರ್ತಿದ್ರಂತ. ರಾಜ ಆರ್ಡರ್ಸ್ ಕೊಡ್ತಿದ್ದ ಅಂತ, ಒಂದು ಡಿಸಿಷನ್ ಏನಂತ ಹೇಳ್ತಿದ್ದ ಅಂತ. ಅಲ್ಲೇ ನಿಂತು ಹೊರಗಿಂದು ಫ್ಲವರ್ ಶೋ ಕಾಣಿಸತ್ತಿತ್ತು. ಸೊ ಈಗ ನೆಕ್ಸ್ಟ್ ನಾವು ಅಲ್ಲೇ ಹೋಗ್ತೀವಿ. ವಾವ್, ದಿಸ್ ವಾಸ್ ಅನ್ರಿಯಲ್. ಇದಂದ್ರೂ ನಂಗೆ ಹೆಂಗೆ ಅನ್ಸಾಕತ್ತಿತ್ತು ಅಂದ್ರೆ, ಈ ಹೀರೋ ರಾಜ್ಕುಮಾರ್ ಅವ್ರ ಮೂವಿ ಒಳಗೆ ಇರ್ತಾವಲ್ಲ ಎಲ್ಲ ಗೋಲ್ಡನ್ ಕಲರ್ ಬಂಗ್ಲೆ ಅರಮನೆ, ಇದು ರಿಯಲ್ ಅಂತ ಅನ್ಸಾಕತ್ತಿದ್ದೇ ಇಲ್ಲ ನಂಗೆ. ಏನೋ ಅದು ತರ್ಮ ಬೆಂಡಲಿಂತ್ರ ಮಾಡಿ ಇಟ್ಟಿದ್ರು ಅಂತ ಅನ್ಸಾತೈತಿ, ಬಟ್ ಅದು ರಿಯಲ್. ಇದಕ್ಕೆ ನಾನು ಆಮೇಲೆ ಇನ್ನೂ ಒಂದು ತಲೆಗೆ ಬಂದಿದ್ದು ನಂಗೆ ಮೈಸೂರು ಪ್ಯಾಲೇಸ್ ನೋಡಿ. ಇದನ್ನೆಲ್ಲ ಅಷ್ಟು ವರ್ಷದ ಹಿಂದೆ ಹಿಂಗೆ ಯೋಚನೆ ಮಾಡಿ ಕಟ್ಟಾರ. ಇದನ್ನೆಲ್ಲ ಎಷ್ಟು ಜನ ಮೇಂಟೈನ್ ಮಾಡ್ತಿರ್ಬೋದು, ಕರೆಂಟ್ ಬಿಲ್, ನೀರಿಂದ ಹೆಂಗೆ ಮೇಂಟೈನ್ ಮಾಡ್ತಿದ್ರಿ ಎಲ್ಲ, ಎಷ್ಟೊಂದು ಡೋರ್ಸು. ಸೊ ಅದಾದಮೇಲೆ ಫ್ಲವರ್ ಶೋಗೆ ಒಬ್ರಿಗೆ 50 ರೂಪಾಯಿ ಟಿಕೆಟ್ ತೊಗೊಂಡು ಒಳಗೆ ಹೋದ್ವಿ. ಹಂಗಂದ್ರೂ ಈಗೀಗ ಹೂ ಭಾಳ ಇಷ್ಟ ಆಗತ್ತವ. ಸೊ ದಿಸ್ ಇಸ್ ಮೀ. ಎಷ್ಟೊಂದು ಕಲರ್ ಎಲ್ಲ ವೆರೈಟೀಸ್ ಹೂವು ಇದ್ವು, ಗಿಡ ಇದ್ವು. ಅದಾದಮೇಲೆ ಒಂದು ಇನ್ಸಿಡೆಂಟ್ನೂ ಆಯಿತು. ನಾನೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿ ನನ್ನ ಫೋನು ಹೊಡ್ಕೊಂಡ್ಬಿಟ್ಟೆ. ಕೈ ಒಳಗಿನ ಫೋನ್ ಹಿಂಗೆ ರಪ್ ಅಂತೇಳಿ ಹೋಗಿ ಅದು ಹೂವಿನ ಕುಂಡ್ಲೆ ಮೇಲೆ ಬಿತ್ತು. ಎಲ್ಲ ನನ್ನ ಡಿಸ್ಪ್ಲೇ ಹೊಡಿತು. ಆಮೇಲೆ ನಂದೆಲ್ಲ ಮೂಡ್ ಆಫ್ ಆಗಿತ್ತು. ಸೊ ನಾ ಹೇಳಿದಂಗೆ ನಂದು ಹೊಸ ಶೂಸ್, ಐ ಆಮ್ ಒಬ್ಸೆಸ್ಡ್ ವಿತ್ ನನ್ನ ಶೂಸ್.
ಸೊ ಅಷ್ಟೇ ಎಕ್ಸಿಟ್ ಫ್ಲವರ್ ಶೋಯಿಂದ ಹೊರಗೆ ಬಂದ್ವಿ. ಈಗ ಸಾಕು ಅರಮನೆ ಫ್ಲವರ್ ಶೋ ಅದೆಲ್ಲ ಆತ. ಕೆಫೆಗೆ ಹೋಗೋಣ ಅಂತೇಳಿ ಒಂದು ಕೆಫೆಗೆ ಹುಡುಕಿ ಊಬರ್ ಬುಕ್ ಮಾಡ್ಕೊಂಡು ಅಲ್ಲಿ ಹೋದ್ವಿ. ಇದು ಮಸ್ತ್ ಕ್ಯೂಟ್, ಒಂಥರ ಅಸ್ಥೆಟಿಕಲಿ ಚಲೋ ಇತ್ತು. ಆಮೇಲೆ ನನಗೇನು ತಿನ್ನೋದಿದ್ದಿಲ್ಲ, ಯಾಕಂದ್ರೆ ಮಟನ್ ಬಿರಿಯಾನಿ ತಿಂದಿದ್ದೆ, ಹೊಟ್ಟೆಗೆ ಫುಲ್ ಆಗಿತ್ತು. ಆಮೇಲೆ ವೀಡಿಯೋಗಂತೇಳಿ 2 ಪ್ಯಾಕೆಟ್ ಸಕ್ಕರೆ ಹಾಕ್ಬಿಟ್ಟೆ, ಫುಲ್ ಸಕ್ಕರೆ ಜಾಸ್ತಿ ಆಯಿತು. ಆಮೇಲೆ ಗೆಸ್ ವಾಟ್, ಅದನ್ನು ಪೂರ್ತಿ ಕಂಪ್ಲೀಟ್ ಮಾಡಲಾರ್ದೆ ಹಂಗೆ ಕೆಡಿಸಿ ಬಂದೆ. ಅಗೇನ್ ನಂದು ಹೊಸ ಶೂಸ್. ಸುಮ್ಮನೆ ವೀಡಿಯೋ ತೆಗಿ ಅಂತ ನನ್ನ ಫ್ರೆಂಡ್ಸಿಗೆ ಹೇಳ್ತೀನಿ, ನಾನು ಅವ್ರಿಗೆ ಒಂದು ಸ್ವಲ್ಪ ಚಲೋ ವೀಡಿಯೋ ತೆಗಿಯೋಕೆ ಬರೋಂಗಿಲ್ಲ. ಬಟ್ ನಾನಾದರೂ ಅವ್ರದ್ದು ಚಂದ ಫೋಟೋಸ್ ವೀಡಿಯೋಸ್ ತೆಗೆದುಕೊಡ್ತೀನಿ. ಸೊ ಇಷ್ಟೇ 1 ಡೇ ಟ್ರಿಪ್ ಒಳಗೆ ಆಗಿದ್ದು, ಮೈಸೂರಿಗೆ ಹೋಗಿ ಬಂದ್ವಿ. ಸೊ ಇಂಥ ವ್ಲಾಗ್ಸ್ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್.